ಬೆಳಗುಂಬದಿಂದ ತುಮಕೂರು ನಗರದ ಕಡೆಗೆ ಬರುವ ರಸ್ತೆ ಬದಿಗಳಲ್ಲಿ ಎಲ್ಲಿ ನೋಡಿದರೂ ರಾಶಿ ರಾಶಿ ಪ್ಲಾಸ್ಟಿಕ್ ಕವರ್ಗಳು. ಹೌದು, ಬೆಳಗುಂಬ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಸ್ತೆ ಬದಿಗಳಲ್ಲಿ ಕಸದ ಗಂಟು ಕಟ್ಟಿದ ಪ್ಲಾಸ್ಟಿಕ್ ಕವರ್ಗಳು ಕಂಡುಬಂದವು. ಇದನ್ನು ಗಮನಿಸಿದರೆ ಇಲ್ಲಿನ ಗ್ರಾಮಸ್ಥರು ಮಾರಣಾಂತಿಕ ಕಾಯಿಲೆಗಳಿಗೆ ತುತ್ತಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿಜ, ಪ್ಲಾಸ್ಟಿಕ್ ಕವರ್ಗಳ ಮಧ್ಯೆ ಸೊಳ್ಳೆಗಳು ಸೇರಿಕೊಂಡು ಕಸದ ರಾಶಿ ಕೊಳೆತು ನಾರುತ್ತಿದೆ. ಇದರ ವಾಸನೆಯಿಂದ ರಸ್ತೆ ಅಕ್ಕಪಕ್ಕದ ಮನೆಗಳಲ್ಲಿ ವಾಸಿಸುವಂತಹ ಜನಗಳು ಅವರೇ ಹಾಕಿದ ಕಸದ ರಾಶಿಯಿಂದ ಹೈರಾಣಾಗಿದ್ದಾರೆ. ಗ್ರಾಮ ಪಂಚಾಯಿತಿಯ ಸ್ವಚ್ಛತಾ ವಾಹನವು ಮನೆಯ ಬಾಗಿಲಿಗೆ ಹೋದರೂ ಸಹ ಸಾರ್ವಜನಿಕರು ಕಸವನ್ನ ಸ್ವಚ್ಛತಾ ಗಾಡಿಗೆ ಹಾಕುತ್ತಿಲ್ಲ. ರಾತ್ರಿ ಹೊತ್ತು ಸಾರ್ವಜನಿಕರು ಕಸವನ್ನ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಕಟ್ಟಿ ರಸ್ತೆ ಬದಿಗೆ ತಂದು ಹಾಕುತ್ತಿರುವುದು ಅವರೇ ತೋಡಿದ ಬಾವಿಗೆ ಗ್ರಾಮಸ್ಥರೇ ಅವರೇ ಬೀಳುವಂತಾಗಿದೆ. ಇದನ್ನು ಗಮನಿಸಿದರೆ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಸಣ್ಣ ಸಾಸಲಯ್ಯ ಮುಂದಿನ ಕ್ರಮಕ್ಕಾಗಿ ಮುಖ್ಯ ಸ್ಥಳಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಿ ರಸ್ತೆ ಬದಿಯಲ್ಲಿ ಕಸದ ರಾಶಿ ಹಾಕುವವರನ್ನ ಕಂಡು ಹಿಡಿದು ಕ್ರಮ ಜರುಗಿಸಿ ದಂಡ ವಿಧಿಸಲಾಗುವುದು ಎಂದು ಜನಧ್ವನಿ ಚಾನೆಲ್ ಮುಖಾಂತರ ಗ್ರಾಮಸ್ಥರಿಗೆ ತಿಳಿಸಿದ್ದು ಹೀಗೆ. ಗ್ರಾಮದ ಬೆಳಗುಂಬ ಗ್ರಾಮದಲ್ಲಿ ರಸ್ತೆ ಬದಿಗಳಲ್ಲಿ ಪ್ಲಾಸ್ಟಿಕ್ ಗಂಟುಗಳನ್ನು ತಂದಾಕ್ತಾರಲ್ಲ ಸರ್, ಅದಕ್ಕೆ ಏನಾಗಿದೆ ಅಂದರೆ ನೈಟ್ 2 ಗಂಟೆ 3 ಗಂಟೆ ಟ್ರಾಫಿಕ್ ಬಂದು ಎಸ್ಕೊಂಡು ಹೋಗ್ತಾರೆ ಅವರು. ನಾವು ಬೆಳಗ್ಗೆ ಪ್ರತಿಯೊಂದು ವಾರ ಕೊಟ್ಟಿದ್ದೀವಿ, ನೋಟಿಸು ಸರಿ ಮಾಡಿದ್ದೀವಿ, ಈ ಕ್ಯಾಮ್ರಾ ಫಿಕ್ಸ್ ಮಾಡಿ ಕಡಿಯಿದ್ದೀವಿ. ಅಲ್ಲ, ಸ್ವಚ್ಛತೆ ಗಾಡಿ ನೀವು ವಾರ್ಡ್ಗಳು ಕಳಿಸ್ತೀರಲ್ಲ? ಪ್ರತಿ ವಾರ್ಡ್ಗೂ ಕಳಿಸ್ಕೊಡ್ತೀವಿ. ಡೈಲಿ ಹೋಗಿ ಗಾಡಿ ಬೆಳಗ್ಗೆ 6ವರೆಗೆ ಹೋಗಿ. ಆ ಗಾಡಿ ಕಸ ಹಾಕಲ್ವಾ? ಗಾಡಿ ಕಸ ಹಾಕಿ ಇದ್ದಿರಲ್ಲ ಅವರು. ಗಾಡಿ ಹೋದ್ಮೇಲೆ ಹಾಕ್ತಾರೆ, ಇಲ್ಲಿ ಬೆಳಿಗ್ಗೆ 6 ಗಂಟೆಗೆ 5 ಗಂಟೆಗೆ ಹಾಕೊಂಡ್ಬಿಡ್ತಾರೆ. ಹಾಕೋರು ಸ್ವಲ್ಪ ಹಾಕ್ತಾರೆ, ಮುಕ್ಕಾಲು ಭಾಗ ಹಾಕಲ್ಲ. ಗಾಡಿ ಹೋದ್ಮೇಲೆ ಬಂದು ಹಾಕ್ತಾರೆ. ಇದು ದೊಡ್ಡ ಗಾಡಿ ಬರುತ್ತಾ? ನಗರಸಭೆ ಏನಾದ್ರು ಬರುತ್ತಾ? ಸರ್, ನಮ್ಮದೇ ಗಾಡಿ ಟ್ಯಾಕ್ಟರ್ ದೊಡ್ಡಗಡೆನೇ ಇದೆ. ನಮ್ಮ ಟ್ಯಾಕ್ಟರ್ನೇ ಇದೆ, ಅಜತ್ನೇ ಇದೆ. ಅದಕ್ಕೆ ಹಾಕಲ್ಲ? ಅದಕ್ಕೆ ಹಾಕಲ್ಲ. ಲೇಟ್ ಎದ್ದೇಳ್ತಾರಲ್ಲ, ಬೇಕಾದ ತುಕ್ಕಡಿಗೆ ಹೋಗ್ತಾರೆ 11 ಗಂಟೆ ಮೇಲೆ ಎಸ್ಪೋರ್ಟ್ ಗುಡ್ಡೆ ಹಾಕಿ ಹೋಗ್ಬಿಡ್ತಾರೆ. ನೀವು ಗ್ರಾಮ ಸಭೆಗಳಲ್ಲಿ ಏನಾದರೂ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿ ಜನಗಳಿಗೆ ಅವೇರ್ನೆಸ್ ಕೊಟ್ಟಿಲ್ವಾ? ಸರ್, ಮಾಡಿದ್ವಿ. ಮನೆ ಶಾಸಕರು ಸರ್ ಪಂಚಾಯತ್ ನಮ್ಮ ಕರೆದೇ ಹೇಳಿದ್ದಾರೆ ಅವರು. ಒಂದ್ಸರಿ 2 ಸರಿ ವಾರಿಂಗ್ ಕೊಟ್ಟಪ್ಪ, 3ನೇ ಸರಿ ಫೈನ್ ಹಾಕಿದ್ದೆ ಹೇಳಿದ್ದಾರೆ ಶಾಸಕರು. ಹೇಳಿ ಕ್ಯಾಮ್ರಾ ಇಡಿ, ಬೋರ್ಡ್ ಬರೀರಿ, ಪ್ರತಿ ಡೇ ಗಾಡಿ. ಮುಂದೆ ಯಾವ ರೀತಿ ಕ್ರಮ ತಗೊಂತೀರಾ? ಆ ರೀತಿ ಕಸ ಹಾಕೋದ್ರಿಂದ ತುಂಬಾ ಅನಾನುಕೂಲ ಆಗ್ತದೆ. ಸರ್, ಏನಾಗುತ್ತೆ, ಕ್ಯಾಮ್ರಾ ಅಳವಡಿಸ್ತಾ ಇದ್ದೀವಿ. ಈಗ ಬೋರ್ಡ್ ಹಾಕ್ತೀವಿ, ಬೋರ್ಡ್ ಹಾಕಿ ಯಾರು ಅಂತ ಕನ್ಫರ್ಮ್ ಸಿಗುತ್ತೆ. ಸಿಕ್ಕಿದ್ಮೇಲೆ ಅವ್ರು ಗುರುತಿಸಿ ಅವ್ರಿಗೆ ಫೈನ್ ಹಾಕ್ತೀವಿ. ಅದಕ್ಕಾಗಿ ಕ್ಯಾಮ್ರಾ ಇದು ಮಾಡ್ತಾ ಇದ್ದೀವಿ. ಕ್ಯಾಮ್ರಾ ಅದನ್ನು ಹಾಕ್ತಾ ಇದ್ದೀವಿ.